ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಮೊದಲನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಎ 11 ಅಂದ್ರೆ 11ನೇ ಪದವನ್ನು ಕೊಟ್ಟಿದ್ದಾರೆ. 11ನೇ ಪದ ಎಷ್ಟಾಗಿದೆ? 38. ಎ 16 ಅಂದ್ರೆ 16ನೇ ಪದವನ್ನು ಕೊಟ್ಟಿದ್ದಾರೆ, 73 ಆಗಿದೆ. ಹಾಗಾದ್ರೆ ಎ 31 ಅಂದ್ರೆ 31ನೇ ಪದವನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಎ 31 ಅಂದ್ರೆ ಏನ್ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. ಏನ್ ಕಂಡುಹಿಡಿಬೇಕಂದ್ರೆ ನಮಗೆ ಎ ಅಂದ್ರೆ ಮೊದಲನೇ ಪದ ಗೊತ್ತಿರಬೇಕು, ಡಿ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕಾಗ್ತಾ ಇದೆ, ಮತ್ತು ಎನ್ ಗೊತ್ತಿರಬೇಕು. ಹಾಗಾದ್ರೆ ನೋಡಿ, ಇದನ್ನ ಯಾವ ರೀತಿಯಾಗಿ ಮಾಡೋಣ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ನೋಡಿ, ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎ 11 ಅಂದ್ರೆ 11ನೇ ಪದ ಕೊಟ್ಟಿದ್ದಾರೆ. ಹಾಗಾದ್ರೆ ಎ 11ನ್ನ ಯಾವ ರೀತಿಯಾಗಿ ನಾವು ಬರ್ಕೋಬಹುದು ಅಂದ್ರೆ ಎ ಪ್ಲಸ್ 10ಡಿ. ಎ 11ನ್ನ ಯಾವ ರೀತಿಯಾಗಿ ಬರೀಬಹುದು? ಎ ಪ್ಲಸ್ 10ಡಿ ಇಸ್ ಈಕ್ವಲ್ ಟು ಎಷ್ಟಿದೆ? 38. ಹೌದಾ? ಎ 11ನ್ನ ಎ ಪ್ಲಸ್ 10ಡಿ ಅಂತ ಬರ್ಕೋತೇವಿ, ಇಸ್ ಈಕ್ವಲ್ ಟು ಅದೆಷ್ಟು ಕೊಟ್ಟಿದ್ದಾರೆ? 38. ನೋಡಿ, ಅದೇ ರೀತಿಯಾಗಿ ಎ 16ನ್ನು ಯಾವ ರೀತಿ ಬರೀಬಹುದು? ಎ ಪ್ಲಸ್ 15ಡಿ ಎಷ್ಟಾಗ್ತಾ ಇದೆ? 73. ನೋಡಿ, ಎ 11 ಎಷ್ಟಿದೆ? 38 ಇದೆ. ಎ 16 ಎಷ್ಟಿದೆ? 73 ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಎ ಪ್ಲಸ್ 10ಡಿ ಅಂದ್ರೆ 38, ಎ ಪ್ಲಸ್ 15ಡಿ ಅಂದ್ರೆ 73. ಹೌದಾ? ಹಾಗಾದ್ರೆ ಇವೆರಡು ಇಕ್ವೇಶನ್ ನಿಂದ ಏನ್ ಮಾಡಿಬಿಡೋಣ? ಈ ಎ ನ ಕ್ಯಾನ್ಸಲ್ ಆಗ್ತಾ ಇದೆ. ಎ ಅನ್ನೋದು ಕ್ಯಾನ್ಸಲ್ ಆಗ್ತಾ ಇದೆ. ನೋಡಿ, ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂದ್ರೆ ಎ 11ರಲ್ಲಿ ಎ 16ನ್ನ, ಹೌದಾ, ಎ 11ರಲ್ಲಿ ಎ 16 ಕಳಿಬಹುದು, ಅಥವಾ ಎ 16ದಲ್ಲಿ ಎ 11ನ್ನಾದ್ರೂ ಕಳಿಬಹುದು. ಇದರಲ್ಲಿ ಬೇಕಾದ್ರೆ ಇದನ್ನ ಕಳೀರಿ, ಇದರಲ್ಲಿ ಬೇಕಾದ್ರೆ ಇದನ್ನ ಕಳೀರಿ. ಹಾಗಾದ್ರೆ ನೋಡಿ, ಇಲ್ಲಿ ನೋಡಿದಾಗ ಯಾವ ಸಂಖ್ಯೆ ದೊಡ್ಡದಿದೆ? ಈ ಸಂಖ್ಯೆ ದೊಡ್ಡದಿದೆ, ಈ ಸಣ್ಣ ಆಗ್ತಾ ಇದೆ. ಹಾಗಾದ್ರೆ ನಾವು ಈಗ ಏನ್ ಮಾಡೋಣ ಅಂದ್ರೆ ಇದರಲ್ಲಿ ಇದನ್ನ ಕಳೆಯೋಣ. ಫಸ್ಟ್ ಇದನ್ನ ಬರ್ಕೊಳ್ಳೋಣ. ಎ ಪ್ಲಸ್ 15ಡಿ ಇಸ್ ಈಕ್ವಲ್ ಟು 73. ಮುಂದೆ ಎ ಪ್ಲಸ್ 10ಡಿ ಇಸ್ ಈಕ್ವಲ್ ಟು 38. ನೋಡಿ, ಈಗ ಇದರಲ್ಲಿ ಇದನ್ನ ಕಳೆದು ಬಿಡೋಣ. ಮೈನಸ್ ಮೈನಸ್ ಮೈನಸ್. ಹೌದಾ? ಎದಲ್ಲಿ 5 ಕಳೆದ್ರೆ 0 ಆಯ್ತು. 15ರಲ್ಲಿ 10 ಕಳೆದ್ರೆ 5 ಬರ್ತಾ ಇದೆ. ಮುಂದೆ ಡಿ ಇದೆ. ಡಿ 15ಡಿ ಯಲ್ಲಿ 10ಡಿ ಅನ್ನು ಕಳೆದಾಗ 5ಡಿ ಉಳಿತಾ ಇದೆ. ಈಗ ನೋಡಿ, 13ರಲ್ಲಿ 8 ಹೋದ್ರೆ 5 ಉಳಿತು. 7ರಲ್ಲಿ 3 ಹೋದ್ರೆ 4, 4ರಲ್ಲಿ 1 ಹೋದ್ರೆ 3. ಹೌದಾ? ಈಗ ನೋಡಿ, ಇಲ್ಲಿ ಏನಿದೆ ಅಂದ್ರೆ 5ಡಿ ಅಂದ್ರೆ 5 ಗುಣಾಕಾರ ಡಿ ಅಂತ ನಾವು ಹೇಳ್ತೇವೆ. ಇದರಿಂದ ನಂಗೆ ಏನ್ ಬೇಕಾಗಿದೆ? ಡಿ. ಹೌದಾ? ಹಾಗಾದ್ರೆ ಈಚೆ ಕಡೆ ಗುಣಾಕಾರ ಇದ್ದದ್ದು ಆಚೆ ಕಡೆ ಹೋದಾಗ ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. 35 ಭಾಗಾಕಾರ ಎಷ್ಟಾಗ್ತಾ ಇದೆ? 5. ನೋಡಿ, 5 ಅಂದ್ರೆ 5 7 ಇಸ್ ಈಕ್ವಲ್ ಟು 7. ಯಾವುದು 7? ಡಿ ಇಸ್ ಈಕ್ವಲ್ ಟು 7 ಅಂತೇಳಿ ನಾವು ಕಂಡುಹಿಡಿದ್ವಿ. ಈಗ ನೋಡಿ, ಈ ಡಿ ಯನ್ನ ನಾವು ಈ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ತುಂಬಿದಾಗ ನನಗೆ ಏನ್ ಸಿಗ್ತಾ ಇದೆ? ಎ ಅನ್ನೋದು ಸಿಗ್ತಾ ಇದೆ. ನೋಡಿ, ಈ ಎರಡು ಇಕ್ವೇಶನ್ ಅಲ್ಲಿ ಎಲ್ಲಿಯಾದ್ರೂ ಒಂದ್ ಕಡೆ ನಾವೇನ್ ಮಾಡೋಣ? ಡಿ ಅನ್ನ ತುಂಬಿದ್ರೆ ನನಗೆ ಏನ್ ಸಿಗ್ತಾ ಇದೆ? ಎ ಅನ್ನುವಂಥದ್ದು ಸಿಗ್ತಾ ಇದೆ. ನೋಡಿ, ಈ ಡಿ ಅನ್ನ ಈ ಇಕ್ವೇಶನ್ ಅಲ್ಲಿ ತುಂಬೋಣ. ನೋಡಿ, ಏನಿದೆ? ಎ ಪ್ಲಸ್ 10. ಹೌದಾ? 10. ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಇರ್ತಾ ಇದೆ. ಗುಣಾಕಾರ ಡಿ ಅಂದ್ರೆ ಎಷ್ಟು? 7 ಪ್ಲಸ್ ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟಿದೆ? 38. ಹೌದಾ? ಈಗ ನೋಡಿ, ಎ ಹಾಗೆ ಬರೀರಿ. ಪ್ಲಸ್ 17 ಎಷ್ಟಾಯ್ತು? 70. 17 ಆಗ್ತಾ ಇದೆ. 17 ಇಸ್ ಈಕ್ವಲ್ ಟು 38. ಎಷ್ಟಾಯ್ತು? 38 ಆಯ್ತು. ನಮ್ಗೆ ಏನ್ ಬೇಕಾಗಿದೆ? ಎ ಬೇಕಾಗಿದೆ. ಹಾಗಾದ್ರೆ ಈ 70ನ್ನ ಈ ಕಡೆ ಕಳಿಸ್ಬಿಡೋಣ. ಈ 70ನ್ನ ಏನ್ ಮಾಡೋಣ?
ಈ ಕಡೆ ಕಳಿಸಿದಾಗ ಏನಾಗ್ತಾ ಇದೆ ಎ ಈಕ್ವಲ್ ಟು 38 38 ಇದು ಪ್ಲಸ್ ಆದದ್ದು ಮೈನಸ್ ಆದದ್ದು. ಹೀಗಿದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳಿಬೇಕು. 0ಯಲ್ಲಿ 8 ಕಳೆಯಕ್ ಬರಲ್ಲ, 10ರಲ್ಲಿ 8 ಕಳೆದ್ರೆ 2 ಉಳಿತು, ಹೌದಾ? 7ರಲ್ಲಿ 4 ಹೋದ್ರೆ 3 ಉಳಿತು. ಹಾಗಾದ್ರೆ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಏನಾಯ್ತು ಮೈನಸ್. ಹಾಗಾದ್ರೆ ಎ ಅನ್ನುವಂಥದ್ದು ಎಷ್ಟು ಬಂತು -32. ನೋಡಿ ನನಗೆ ಇಲ್ಲಿ ಎ ಸಿಕ್ತು, ಇಲ್ಲಿ ಏನ್ ಸಿಕ್ತು ಡಿ ಅನ್ನುವಂತ ಸಿಕ್ತು. ಎ ಮತ್ತು ಡಿ ಸಿಕ್ಕಾಗ ನಾವು ಏನು ಕಂಡುಹಿಡಬಹುದು A31ನ ಕಂಡುಹಿಡಬಹುದು. ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ನೋಡಿ A11ನೇ ಯಾವ ರೀತಿಯಾಗಿ ಬರ್ತಿದ್ದೇವೆ A ಪ್ಲಸ್ 10D. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು A31 ಇಸ್ಕೊಲ್ ಟು A ಪ್ಲಸ್ 30D A ಪ್ಲಸ್ 30D ಅಂತೇಳಿ ಬರೀಬಹುದು. ನೋಡಿ ಎ ಅಂದ್ರೆ ಎಷ್ಟಾಯ್ತು -32 ಪ್ಲಸ್ 30 ಗುಣಾಕಾರ ಎಷ್ಟು ಬಂತು ಡಿ ಅಂದ್ರೆ 7. ಹಾಗಾದ್ರೆ -32 ನೋಡಿ 37 ಎಷ್ಟಾಗ್ತಾ ಇದೆ 210. ಹಾಗಾದ್ರೆ ಪ್ಲಸ್ 210. ನೋಡಿ 210ರಲ್ಲಿ ನಾವಿಲ್ಲಿ ಎಷ್ಟನ್ನು ಕಳಿಬೇಕು -32. ಎಷ್ಟಾಗ್ತಾ ಇದೆ 10ರಲ್ಲಿ 2 ಹೋದ್ರೆ 8, 11ರಲ್ಲಿ 4 ಹೋದ್ರೆ 7, 2ರಲ್ಲಿ 1 ಹೋದ್ರೆ 1. ಹಾಗಾದ್ರೆ ಎಷ್ಟು ಬಂತು 178. ಹಾಗಾದ್ರೆ ನಾವು ಈ ರೀತಿಯಾಗಿ ಇಲ್ಲಿ ಏನನ್ನ ಕಂಡಿಡ್ತಿದ್ದೀವಿ A31 ಅಂದ್ರೆ 31ನೇ ಪದ ಎಷ್ಟಾಗ್ತಾ ಇದೆ 178 ಆಯ್ತು ಅಂತೇಳಿ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಮಾಡಿದ್ದೇವೆ. ನೋಡಿ ಇಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ 2, 4, 6, 8. ಹೌದಾ? ಈ ಒಂದು ಶ್ರೇಣಿಯನ್ನ ಕೊಟ್ಟಿದ್ದಾರೆ. ಅವ್ರೇನ್ ಕಂಡುಹಿಡಬೇಕಂದ್ರೆ S20. S ಅಂದ್ರೆ 20 ಪದಗಳ ಮೊತ್ತ. 20 ಪದಗಳ ಮೊತ್ತ. ನೋಡಿ 20 ಪದಗಳ ಮೊತ್ತ ಬೇಕಾಗಿತ್ತಂದ್ರೆ ನಾವು SN ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ನೋಡಿ SN ಫಾರ್ಮುಲಾ ಏನಂತ ನೋಡೋಣ. SN ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಹೌದಾ? ಹಾಗಾದ್ರೆ ಇಲ್ಲಿ ನಮಗೆ n ಗೊತ್ತಿದೆ ಎಷ್ಟು ಹೇಳಿ 20 ಪದಗಳು ಬೇಕಾ. ಹಾಗಾದ್ರೆ n ಈಕ್ವಲ್ ಟು 20 ಆಯ್ತು. ನೋಡಿ ಎ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಏನಂದ್ರೆ ಎ ಅಂದ್ರೆ ಮೊದಲನೇ ಪದ. ಎ ಅಂದ್ರೆ ಮೊದಲನೇ ಪದ ಎಷ್ಟಾಯ್ತು 2. ನೋಡಿ ಮತ್ತೆ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಕಳೆದುಬಿಡೋದು. 4ರಲ್ಲಿ 2 ಕಳೆದ್ರೆ 2, 6ರಲ್ಲಿ 4 ಕಳೆದ್ರೆ 2. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು 2 ಆಯಿತು. ಹಾಗಾದ್ರೆ ಎ ಸಿಕ್ತು, ಡಿ ಸಿಕ್ತು, ಎನ್ ಸಿಕ್ತು. ಇದನ್ನು ಇದರಲ್ಲಿ ತುಂಬಿ ಬಿಡೋಣ. ಇಲ್ಲಿ n ಅಂದ್ರೆ ಎಷ್ಟು 20, S 20, n ಅಂದ್ರೆ 20 ಡಿವೈಡೆಡ್ ಬೈ 7. ಹೌದಾ? 2a a ಅಂದ್ರೆ 2 ಗುಣಿಸು 2 ಪ್ಲಸ್ ನೋಡಿ n ಅಂದ್ರೆ 20 ಮೈನಸ್ 1 ಗುಣಾಕಾರ ಡಿ ಎಷ್ಟಿದೆ 2. ಹೌದಾ? ಇಲ್ಲಿ ನೋಡಿ ಕ್ಯಾನ್ಸಲ್ ಆಗ್ತದೆ 2 ಒಂದ್ಲೆ 2 ಹತ್ಲೆ. ಹೌದಾ? S 20 ಇಸ್ಕೊಟ್ಟು 10. ಇಲ್ಲಿ ನೋಡಿ ಗುಣಾಕಾರ ಇದೆ 2 2 4 ಪ್ಲಸ್ ಇಲ್ಲಿ ಏನಾಗ್ತಾ ಇದೆ 20ರಲ್ಲಿ 1 ಕಳೆಯಿರಿ. 20ರಲ್ಲಿ 1 ಕಳೆದಾಗ 19 ಆಗ್ತಾ ಇದೆ. ಗುಣಾಕಾರ 2. S 20 ಇಸ್ಕೊಟ್ಟು 10. ಈಗ ನೋಡಿ 4ನ್ನ ಹಾಗೆ ಇಡಿ. 19 2 38. ಹಾಗಾದ್ರೆ ಪ್ಲಸ್ 38. S 20 ಇಸ್ಕೊಟ್ಟು 10 ಹಾಗೆ ಇಡಿ. ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಇರ್ತದೆ. 38ಕ್ಕೆ 4ನ್ನು ಕೂಡಿಸಿದಾಗ ಎಷ್ಟಾಗ್ತಾ ಇದೆ 42. ಹಾಗಾದ್ರೆ 42 ಹತ್ತಲೆ ಎಷ್ಟಾಗುತ್ತೆ 420. ಹಾಗಾದ್ರೆ S 20 ಅಂದ್ರೆ 20 ಪದಗಳ ಮೊತ್ತ ಎಷ್ಟಾಯ್ತು 420 ಆಯ್ತು. ಹಾಗೆ ಅದೇ ರೀತಿಯಲ್ಲಿ ಈ ಲೆಕ್ಕದಿಂದ 31ನೇ ಪದವನ್ನು ಕಂಡುಹಿಡಿದಿದ್ದೀವಿ. ಅದೆಷ್ಟಾಯ್ತು 178. ಈ ರೀತಿಯಾಗಿ ಲೆಕ್ಕಗಳನ್ನು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.